ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ವನಭೋಜನ, ಧಾತ್ರಿ ಹವನ. ಧಾತ್ರಿ ಹವನ ಹಾಗೆ ಅಂತಂದರೆ, ಧಾತ್ರಿ ಅಂದರೆ ನೆಲ್ಲಿಕಾಯಿ, ದೊಡ್ಡ ನೆಲ್ಲಿಕಾಯಿ, ಅದಕ್ಕೆ ಧಾತ್ರಿ ಅಂತ ಹೆಸರು. ಧಾತ್ರಿ ವೃಕ್ಷ ಅಂತಂದರೆ ದೊಡ್ಡ ನೆಲ್ಲಿಕಾಯ ಮರ ಅಂತ ಹೆಸರು. ಹವನ ಅಂತಂದರೆ ಏನು? ಹೋಮ ಮಾಡೋದಕ್ಕೆ ಹವನ ಅಂತ. ಹವನ ಅಂದರೆ ವ್ರತವನ್ನು ಸಂಪೂರ್ತಿ ಮಾಡುವ ಸಂದರ್ಭದಲ್ಲಿ ಮಾಡೋ ಹೋಮ ಅಂತ. ಯಾಕೆ ಕಾರ್ತಿಕ ತಿಂಗಳಲ್ಲಿ ಮಾಡಬೇಕು ಹಾಗೆ ಅಂತಂದರೆ, 4 ವ್ರತ ಮುಗಿಯುವ ಕಾಲ ಅದು ಕಾರ್ತಿಕ ತಿಂಗಳು, ಕಾರ್ತಿಕ ಶುಕ್ಲ ಪಕ್ಷ ಏಕಾದಶಿ. ಅದರಿಂದ ಅದಕ್ಕೆ ಉತ್ಥಾನ ದ್ವಾದಶಿ ಅಂತ ಹೆಸರು. ಆದ ಕಾರಣ ಕಾರ್ತಿಕ ತಿಂಗಳೇ ವ್ರತವನ್ನು ಮಾಡಬೇಕು ಹಾಗೆ ಅಂತ ಈ ವನಭೋಜನವನ್ನು, ಧಾತ್ರಿ ಹವನವನ್ನು ಮಾಡಬೇಕು ಅಂತ. ಮತ್ತು ವನಭೋಜನ ಅಂತಂದರೆ ಏನು? ವನ ಅಂದರೆ ಕಾಡು. ಆ ಕಾಡಲ್ಲಿ ಈ ಧಾತ್ರಿ ಹವನವನ್ನು ಮಾಡಿ ಎಲ್ಲರಿಗೂ ಸಮಾರಾಧನೆಯನ್ನು ಮಾಡಿ ನಾವು ಅಲ್ಲಿ ಊಟವನ್ನು ಮಾಡಬೇಕು ಹಾಗೆ ಅಂತ ತಾತ್ಪರ್ಯ. ಅಂದರೆ ವನಭೋಜನ ಮಾಡುವ ಕಾಲ ಅದು ನಿಷಿದ್ಧ ಕಾಲ. ಮತ್ತು ವನ ಅಂದರೆ ಏನು ಹಾಗೆ ಅಂತ 2 ವಿಷಯಗಳನ್ನ ನೋಡೋಣ. ತ್ರಯೋದಶ್ಯಾಂ ಚತುರ್ದಶ್ಯಾಂ ಪೌರ್ಣಿಮಾಸ್ಯಾಂ ಅಥಾಪಿ ವಾ ಪಂಚಮ್ಯಾಂ ವಾ ಮಹಾಪ್ರಾಜ್ಞ ವನಭೋಜನಮಾಚರೇತ್. ಅಂದರೆ ವನಭೋಜನದ ಕಾಲ ತ್ರಯೋದಶಿ, ಕಾರ್ತೀಕ ಶುಕ್ಲ ಪಕ್ಷ ತ್ರಯೋದಶಿ, ಚತುರ್ದಶಿ, ಒಬ್ಬೊಬ್ಬರು ದ್ವಾದಶಿಯಂದೇ ಮಾಡುತ್ತಾರೆ. ಪೌರ್ಣಮಿ ಈ ದಿನಗಳಲ್ಲಿ ಮತ್ತು ಪಂಚಮಿ ಈ ದಿನಗಳಲ್ಲಿ ವನಭೋಜನವನ್ನು ಮಾಡಬಹುದು ಹಾಗೆ ಅಂತ ಪಾಂಚರಾತ್ರದಲ್ಲಿ ಹೇಳಿದ್ದಾರೆ. ಮತ್ತು ಇದರ ನಿಷಿದ್ಧ ಕಾಲಗಳು ಯಾವುದು ಅಂತ ಹೇಳಿದಾಗ, ಭಾನುಂ ಭೌಮಂ ಪರಿತ್ಯಜ್ಯ ಭೃಗುವಾ ಸರಮೇವ ಚ ಅನ್ಯವಾರೇಷು ಕುರ್ವೇತ ಶುದ್ಧ್ಯರ್ಥಂ ವನಭೋಜನಾತ್. ಅಂದರೆ ಭಾನುವಾರ ಅಂದರೆ ಸಂಡೇ, ಆಯ್ತವಾರ, ಭೌಮವಾರ, ಮಂಗಳವಾರ, ಭೃಗುವಾಸರ, ಶುಕ್ರವಾರ ಮತ್ತು ಸಪ್ತಮಿ ಈ ದಿನಗಳಲ್ಲಿ ವನಭೋಜನವನ್ನು ನಿಷಿದ್ಧ ಮಾಡಿದ್ದಾರೆ. ಆದ ಕಾರಣ ಈ ದಿನಗಳಲ್ಲಿ ವನಭೋಜನ ಮಾಡಬಾರದು ಹಾಗೆ ಅಂತ. ಮತ್ತು ವನಭೋಜನ ಅಂತಂದರೆ, ವನ ಅಂದರೆ ಕಾಡು. ಕಾಡಂದರೆ ಎಲ್ಲ ಮರಗಳು ಇರುವಂಥದ್ದು ಅಂತ ಅರ್ಥ. ಒಂದಲ್ಲಿ ಮುಖ್ಯವಾಗಿ ಇರಬೇಕಾದ ಮರಗಳೆಲ್ಲ ಇದರಲ್ಲಿ ಏನು ಅಂತ ಹೇಳ್ತಾರೆ ಅಂದರೆ, ಮಾವಿನ ಮರ, ಆಲಮರ, ಹುಣಸೆ ಮರ, ಕದಂಬ ಮರ, ಅಶ್ವತ್ಥ ಮರ, ಧಾತ್ರಿ ವೃಕ್ಷ. ಇದು ವನದ ಲಕ್ಷಣ ಅಂತ ಹೇಳ್ತಾರೆ. ಆ ವನದಲ್ಲಿ ಹೋಗಿ ಈ ಪೂಜೆಯನ್ನು ಮಾಡಿ ಎಲ್ಲರಿಗೂ ಭೋಜನವನ್ನು ಮಾಡಿಸಿ ನಾವು ಊಟ ಮಾಡೋದರಿಂದ ಕಾರ್ತೀಕ ದಾಮೋದರನ ವಿಶೇಷ ಎಲ್ಲರಿಗೂ ಫಲ ಸಿಗತ್ತೆ ಹಾಗೆ ಅಂತ, ಅನುಗ್ರಹ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ವನಭೋಜನವನ್ನು ನಾವು ವ್ರತ ಮಾಡ್ತಾವೆ ಮಾಡಲ್ಲ, ವ್ರತದಲ್ಲಿ ಏನೋ ಒಂದು ಭಂಗಗಳು ಬಂದಿರುತ್ತೆ. ಒಬ್ಬೊಬ್ಬರು 4 ತಿಂಗಳು ವ್ರತ ಮಾಡ್ತಾನೆ ಅಂತ ಸಂಕಲ್ಪ ಮಾಡ್ತಾರೆ, ಏನೋ ನಿಮಿತ್ತವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಒಬ್ಬೊಬ್ಬರು 2 ತಿಂಗಳು ವ್ರತವನ್ನು ಮಾಡ್ತಾರೆ ಮತ್ತು ಫಸ್ಟ್ ವ್ರತ ಕೊನೆಯ ವ್ರತ, ಮೊದಲು ಕೊನೆ 2 ವ್ರತವೂ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ತುಂಬ ಕಷ್ಟವಾಗುತ್ತೆ. ಅದೇ ಆ ಒಂದು ಕಾರಣ. ಇನ್ನೊಂದು 3 ವ್ರತವೂ ಮಾಡಬಹುದು ಹಾಗೆ ಅಂತ ಅಂದರೂ ಕೂಡ ಪರವಾಗಿಲ್ಲ, ಹಾಲು ವ್ರತ ಖಂಡಿತ ಮಾಡಲಿಕ್ಕೆ ಸಾಧ್ಯವೇ ಅಲ್ಲ ಆದಷ್ಟು ಜನಗಳಿಗೆ. ಅಂದರೆ ಬೆಳಿಗ್ಗೆದ್ದು ಕಾಫಿ ಕುಡಿದು ಅಭ್ಯಾಸ ಆಗಿಬಿಡ್ತು, ಆದ ಕಾರಣ ಅದು ಬಿಡೋದು ಕಷ್ಟ ಹಾಗೆ ಅಂತ. ಅದು ನಾವು ವ್ರತ ಮಾಡ್ತಾವೆ ಮಾಡೋದಿಲ್ಲ ಅಂತ ಒಂದು ಪಕ್ಕ ಇದ್ದರೂ ಕೂಡ ಈ ವನಭೋಜನ, ಧಾತ್ರಿ ಹವನ ಮನೆ ಮಂದಿರಗಳಲ್ಲಿ ಅಲ್ಲಲ್ಲಿ ಮಠಗಳಲ್ಲಿ ಮಾಡುವ ಸಂದರ್ಭದಲ್ಲಿ ನಾವಲ್ಲಿ ಹೋಗಿ ಆದಷ್ಟು ಆ ಸೇವೆಯನ್ನು ಮಾಡಿ ಕಾರ್ತಿಕ ದಾಮೋದರನ ವಿಶೇಷವಾದ ಅನುಗ್ರಹವನ್ನು ಪಡಿಬೇಕು ಎಂಬುದಾಗಿ ಇದರಲ್ಲಿ ಹೇಳ್ತಾರೆ. ವ್ರತ ಮಾಡಲಾದರೂ ನಮಗೇನು ಹಾಗೆ ಅಂತ ಇಲ್ಲ, ವ್ರತ ಮಾಡಿರೂ ಮಾಡಲಾಗೇ ಇದ್ದರೂ ವನಭೋಜನ ನಡೆಯುವ ಸ್ಥಳದಲ್ಲಿ ಹೋಗಿ ಈ ಪ್ರಸಾದವನ್ನು ಸ್ವೀಕಾರ ಮಾಡಿ ಆಗಬೇಕು ಹಾಗೆ ಅಂತ. ಇಡೀ ವರ್ಷದಲ್ಲಿ ಮಾಡಿರತಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗಿ ಹೆಚ್ಚು ಪುಣ್ಯ ಸಿಕ್ಕತ್ತೆ ಹಾಗೆ ಅಂತ ಇದರಲ್ಲಿ ಹೇಳ್ತಾರೆ. ಮತ್ತು ತುಲಾಮಾಸವು ಸೇರಿದ ಕಾರಣ ಇದರಲ್ಲಿ ಅಷ್ಟು ವಿಶೇಷಗಳು, ಸ್ನಾನದಿಂದ ಆವತ್ತಿನ ದಿನ ಮಾಡತಕ್ಕಂಥ ಪೂಜೆ ಪುನಸ್ಕಾರ ಎಲ್ಲವೂ ವಿಶೇಷವಾದ ಫಲವನ್ನು ಕೊಡುತ್ತೆ. ಆದ ಕಾರಣ ಈ ಧಾತ್ರಿ ವೃಕ್ಷದ ಪೂಜೆ, ವನಭೋಜನವನ್ನು ಮಾಡಿ ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಶ್ರೀಕೃಷ್ಣಾಯ ನಮಃ. ನೆಕ್ಸ್ಟ್ ವಿಡಿಯೋಲಿ ಇನ್ನು ಸ್ವಲ್ಪ ವಿಷಯಗಳನ್ನು ನೋಡೋಣ.